ನಮಸ್ಕಾರ ಸ್ನೇಹಿತರೆ. ನಮ್ಮ ದೇಶ ಪ್ರಜಾಪ್ರಭುತ್ವ ದೇಶ. ಅದೇ ರೀತಿ ಪ್ರಜೆಗಳಿಂದ ಚುನಾಯಿತರಾದಂತಹ ಸರ್ಕಾರಕ್ಕೆ ತನ್ನದೇ ಆದ ಅಧಿಕಾರ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಆದರೆ ಆ ಸರ್ಕಾರ ದಾರಿ ತಪ್ಪಿದಾಗ ಸರಿದಾರಿಗೆ ತರೋದಿಕ್ಕೆ, ಲಗಾಮು ಹಾಕೋದಿಕ್ಕೆ ಮೇಲ್ಗಡೆ ಒಂದು ಕೋರ್ಟು, ಸುಪ್ರೀಂ ಕೋರ್ಟ್ ಅಂತ ಕೂತಿರುತ್ತೆ. ಅದೇ ನಮ್ಮ ಸಂವಿಧಾನದ ಬ್ಯೂಟಿ. ಈಗ ಸಿದ್ದರಾಮಯ್ಯ ಅವರ ನೇತೃತ್ವದ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ದೊಡ್ಡ ಶಾಕ್ ಕೊಟ್ಟಿದೆ. ಅದ್ ಯಾಕೋ ಏನೋ ಗೊತ್ತಿಲ್ಲ, ಸಿದ್ದರಾಮಯ್ಯನವರು ಯಾಕೆ ಈ ವಿಚಾರನ ಪ್ರತಿಷ್ಠೆಯಾಗಿ ತೆಗೆದುಕೊಂಡ್ರು? ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ಸುಪ್ರೀಂ ಕೋರ್ಟ್ ನಿಂದ ತೀವ್ರ ಹಿನ್ನಡೆಯಾಗಿದೆ. ಸಿದ್ದು ಬಿಟ್ಟ ಅಸ್ತ್ರನೇ ತಿರುಗುಬಾಣ ಆಗಿದೆ ಸುಪ್ರೀಂ ಕೋರ್ಟ್ ನಲ್ಲಿ. ಸರ್ಕಾರಕ್ಕೆ ಹೆಚ್ಚು ಕಡಿಮೆ ಭಾರೀ ಮುಖಭಂಗ. ಮೈಸೂರು ರಾಜಮನೆತನದ ವಿಚಾರದಲ್ಲಿ ಸಿದ್ದರಾಮಯ್ಯನವರು ವೈಯಕ್ತಿಕವಾಗಿ ಹಠಕ್ಕೆ ಬಿದ್ದಿದ್ದಾರೆ ಅನ್ನುವ ಊಹಾಪೋಹಗಳು ಈ ಹಿಂದಿನಿಂದಲೂ ಕೇಳಿಬಂದಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸುಪ್ರೀಂ ಕೋರ್ಟ್ ಕೂಡ ಸಿದ್ದು ವಿರುದ್ಧ ಚಾಟಿ ಬೀಸಿದೆ. ಪದೇ ಪದೇ ಅದೇ ವಿಚಾರ ಇಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ಬಂದ್ರೆ ನಾವು ಆದೇಶನ ಮರುಪರಿಶೀಲನೆ ಮಾಡೋದಕ್ಕೆ ಆಗೋದಿಲ್ಲ, ನಾವು ಕೊಟ್ಟಿರುವ ಆದೇಶನ ಪಾಲಿಸಬೇಕು, ಇಲ್ಲದೆ ಹೋದ್ರೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಅಂತ ಸಿದ್ದು ಸರ್ಕಾರದ ವಿರುದ್ಧ ಹರಿಹಾಯ್ದಿರುವುದು ಸುಪ್ರೀಂ ಕೋರ್ಟ್. ಆ ಮೂಲಕ ಪ್ರಮೋದಾ ದೇವಿ ಮತ್ತು ಯದುವೀರ್ ಒಡೆಯರ್ ಅವರ ರಾಜಮನೆತನಕ್ಕೆ ಸಿದ್ದು ಸರ್ಕಾರದ ವಿರುದ್ಧ ದೊಡ್ಡ ಜಯ. ಹಾಗಾದ್ರೆ ಏನಿ ವಿಚಾರ? ಸಿದ್ದರಾಮಯ್ಯನವರ ಸರ್ಕಾರ ರಾಜಮನೆತನದ ವಿರುದ್ಧ ವೈಯಕ್ತಿಕ ದ್ವೇಷ ಸಾಧಿಸ್ತಾ ಇರೋದು ಯಾಕೆ? ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸ್ನೇಹಿತರೆ, ಕೆಲವೇ ತಿಂಗಳ ಹಿಂದೆ ಚಾಮುಂಡಿ ಬೆಟ್ಟದ ವಿಚಾರದಲ್ಲಿ ಸರ್ಕಾರಕ್ಕೂ ಮತ್ತು ರಾಜಮನೆತನಕ್ಕೂ ಜಟಾಪಟಿಯಾಗಿತ್ತು. ಈಗ ಸದ್ದು ಮಾಡ್ತಾ ಇರೋ ಪ್ರಕರಣ ಯಾವ್ದಪ್ಪ ಅಂದ್ರೆ ಬೆಂಗಳೂರು ಅರಮನೆ ಮೈದಾನದ ವಿಚಾರ. ಸರ್ಕಾರ ರಂಗೋಲಿ ಕೆಳಕ್ ತೋರೋದಕ್ಕೆ ಹೋಯ್ತು. ಸಾವಿರಾರು ಕೋಟಿ ರೂಪಾಯಿ ಪರಿಹಾರ ಕೊಡ್ಬೇಕಾಗತ್ತಲ್ಲ ಅಂತ ಅರಮನೆ ಮೈದಾನನೇ ಸರ್ಕಾರದ ವಶಕ್ಕೆ ತೆಗೆದುಕೊಂಡ್ಬಿಟ್ರೆ ಹೇಗೆ ಅಂತ ಪ್ಲಾನ್ ಮಾಡಿತ್ತು. ಅದಕ್ಕೆ ಸುಗ್ರೀವಾಜ್ಞೆ ಕೂಡ ಹೊರಡಿಸಿಬಿಡ್ತು ಸರ್ಕಾರ. ಇದೇ ಸುಗ್ರೀವಾಜ್ಞೆಗೆ ಸಂಬಂಧಪಟ್ಟಂತೆ ಈಗ ಸುಪ್ರೀಂ ಕೋರ್ಟ್ ಖಡಕ್ ಆದೇಶ ಕೊಟ್ಟಿದೆ. ಆ ಆದೇಶನ ಪಾಲನೆ ಮಾಡದೆ ಹೋದ್ರೆ ನಿಮ್ಮ ಅಧಿಕಾರಿಗಳಿಗೆ ಸಂಕಷ್ಟ ಕಾದಿದೆ ಅನ್ನೋ ಎಚ್ಚರಿಕೆಯ ಜೊತೆಗೆ, ಅಷ್ಟಕ್ಕೂ ಏನೇ ಪ್ರಕರಣ ಅಂದ್ರೆ ಬೆಂಗಳೂರು ಪ್ಯಾಲೇಸ್ ಗ್ರೌಂಡ್ ನ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಿದ್ದು. ಸಾಕಷ್ಟು ವರ್ಷಗಳಿಂದ ಸರ್ಕಾರ ಮತ್ತು ಅರಮನೆಯ ರಾಜಮನೆತನದ ನಡುವೆ ಜಟಾಪಟಿ ನಡೆದೇ ಇತ್ತು. ಬೆಂಗಳೂರಿನ ಅರಮನೆ ಮೈದಾನಕ್ಕೆ ಹೊಂದಿಕೊಂಡಿರ್ತಕ್ಕಂತಹ ಜಯಮಹಲ್ ಮತ್ತು ಬಳ್ಳಾರಿ ರಸ್ತೆಗಳ ವಿಸ್ತರಣೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದೆ. ಅದಕ್ಕೆ ಹೆಚ್ಚಿನ ಭೂಮಿ ಬೇಕಾಗತ್ತೆ. ಎಲ್ಲಿಂದ ಬರಬೇಕು ಆ ಭೂಮಿ? ಹಾಗಾಗಿ ಕಣ್ಣಾಕಿದ್ದು ಅರಮನೆ ಮೈದಾನದ ಮೇಲೆ. ಮೈದಾನದ 15.39 ಎಕರೆ ಭೂಮಿಯನ್ನ ರಸ್ತೆ ಅಗಲೀಕರಣಕ್ಕೆ ಬಳಕೆ ಮಾಡಿಕೊಳ್ಳೋದಕ್ಕೆ ಸರ್ಕಾರ ತೀರ್ಮಾನಿಸುತ್ತೆ. ಇದಕ್ಕೆ ಪೂರಕವಾಗಿ ಮೇಕ್ರಿ ಸರ್ಕಲ್ ನಿಂದ ಬಿಡಿಎ ಜಂಕ್ಷನ್ ವರೆಗೆ, ಮೇಕ್ರಿ ಸರ್ಕಲ್ ನಿಂದ ದಂಡೂರು ರೈಲ್ವೆ ಸ್ಟೇಷನ್ ವರೆಗೆ ಅರಮನೆಯ ಭೂಮಿನ ವಶಕ್ಕೆ ತೆಗೆದುಕೊಳ್ಬೇಕಾಗತ್ತೆ. ಹಾಗಾದ್ರೆ ಅರಮನೆ ಮೈದಾನನ ವಶಪಡಿಸಿಕೊಂಡ ಮೇಲೆ ಅದರ ಮಾಲೀಕರಾಗಿರ್ತಕ್ಕಂತಹ ರಾಜಮನೆತನಕ್ಕೆ ಪರಿಹಾರ ಕೊಡ್ಬೇಕಾಗತ್ತೆ. ಪರಿಹಾರ ಲಕ್ಷಗಳಲ್ಲಿ, 1-2 ಕೋಟಿಗಳಲ್ಲಿ ಇದ್ರೆ ಸರ್ಕಾರ ಯಾವತ್ತೋ ಕೊಟ್ಬಿಡ್ತಾ ಇತ್ತು. ಎಲ್ಲಾ ಲೆಕ್ಕ ಹಾಕಿದ್ರೆ ಬರೋಬ್ಬರಿ 1400 ಕೋಟಿ ಪರಿಹಾರ ಕೊಡ್ಬೇಕಾಗತ್ತೆ. ಇಷ್ಟು ದೊಡ್ಡ ಮೊತ್ತದ ಹಣನ ಕೊಡುವ ಬದಲಾಗಿ ಟಿಡಿಆರ್ ಕೊಡೋದಿಕ್ಕೆ ಸರ್ಕಾರ ಮನಸ್ಸು ಮಾಡುತ್ತೆ. ಟಿಡಿಆರ್ ಅಂದ್ರೆ ಅಭಿವೃದ್ಧಿ ಹಕ್ಕುಗಳ ವರ್ಗಾವಣೆ ಪತ್ರ ಅಂತ. ದುಡ್ಡಿಗೆ ಬದಲಾಗಿ ರಾಜಮನೆತನಕ್ಕೆ ಸರ್ಕಾರ ಈ ಟಿಡಿಆರ್ ಸರ್ಟಿಫಿಕೇಟ್ ಕೊಡ್ಬೇಕಾಗತ್ತೆ. ಈ ಟಿಡಿಆರ್ ಪತ್ರ ಆ ಹಣಕ್ಕೆ ಸರಿಸಮನಾದ ಅಭಿವೃದ್ಧಿ ಮಾಡಬಹುದಾದ ಹಕ್ಕುಗಳನ್ನ ರಾಜಮನೆತನಕ್ಕೆ ಕೊಡುತ್ತೆ. ಆ ಟಿಡಿಆರ್ ಪತ್ರನ ಉಪಯೋಗಿಸಿಕೊಂಡು ತಮ್ಮ ಬೇರೆ ಭೂಮಿನಲ್ಲಿ ಅಥವಾ ಹಾಲಿ ಇರ್ತಕ್ಕಂಥ ಕಟ್ಟಡದಲ್ಲಿ ಅದರ ವಿಸ್ತೀರ್ಣವನ್ನು ಹೆಚ್ಚಿಸಿಕೊಳ್ಳಬಹುದು. ಅಂದ್ರೆ ಟಿಡಿಆರ್ ನಿಂದಾಗಿ ವಿಶೇಷ ಅವಕಾಶ ಸಿಗುತ್ತೆ ಅವರಿಗೆ. ಅನುಮತಿ ನೀಡಿದ ವ್ಯಾಪ್ತಿಗಿಂತ ಹೆಚ್ಚಿನ ನಿರ್ಮಾಣ ಮಾಡೋದಿಕ್ಕೆ ಡೆವಲಪರ್ ಗಳಿಗೆ ಅವಕಾಶ ಮಾಡಿಕೊಟ್ಟಂತಾಗತ್ತೆ. ಆ ಟಿಡಿಆರ್ ಅನ್ನ ಬೇರೆಯವರಿಗೆ ಮಾರಬಹುದು ಕೂಡ. ಈ ವ್ಯವಸ್ಥೆನ ಸರ್ಕಾರ ಮಾಡಿದ್ದು ಯಾವಾಗ ಪರಿಹಾರದ ಮೊತ್ತ ದೊಡ್ಡದಾಗಿರುತ್ತೋ ಅದಕ್ಕೆ ಪರಿಹಾರವಾಗಿ ಈ ಟಿಡಿಆರ್ ವ್ಯವಸ್ಥೆ ಮಾಡಿಕೊಂಡಿರುವುದು. ಸ್ನೇಹಿತರೆ, ಈ ಹಿಂದೆ ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದ್ದಾಗ ಸಹ ಅರಮನೆ ಮೈದಾನ ವಶಪಡಿಸಿಕೊಳ್ಳೋದಕ್ಕೆ ಕ್ರಮ ಕೈಗೊಳ್ಳಲಾಗಿತ್ತು. ಆದ್ರೆ ಅದಾದ ನಂತರ ಬಂದ ಬೊಮ್ಮಾಯಿ ಸರ್ಕಾರ ಅದನ್ನ ಅಲ್ಲಿಗೆ ಕೈ ಬಿಟ್ಟಿತ್ತು. ಸಹಜವಾಗಿ ಅರಮನೆ ಮೈದಾನ ಏನಾದ್ರೂ ವಶಪಡಿಸಿಕೊಂಡ್ರೆ ಅದಕ್ಕೆ ದೊಡ್ಡ ಮೊತ್ತದ ಟಿಡಿಆರ್ ಕೊಡ್ಬೇಕಾಗುತ್ತೆ ಅನ್ನೋ ಕಾರಣ ಕೊಟ್ಟಿತ್ತು ಆಗ ಬೊಮ್ಮಾಯಿ ಸರ್ಕಾರ. ಅವತ್ತಿನ ಬಿಬಿಎಂಪಿ ಆಯುಕ್ತ ಎನ್ ಮಂಜುನಾಥ್ ಪ್ರಸಾದ್ ಅವರು ಈ ಆದೇಶನ ಜಾರಿ ಮಾಡೋದಿಲ್ಲ, ಈ ಬಗ್ಗೆ ಸರ್ಕಾರ ಮರುಚಿಂತನೆ ಮಾಡಿ ಅಂತ ಪತ್ರನೂ ಬರೀತಾರೆ ಮಂಜುನಾಥ್. ಆ ಪತ್ರದಲ್ಲಿ ಆ ಭೂಮಿಯ ಮೌಲ್ಯ 1492 ಕೋಟಿ ರೂಪಾಯಿ ಮೌಲ್ಯ ಅಂತ ಪತ್ರದಲ್ಲಿ ಮೆನ್ಷನ್ ಮಾಡ್ತಾರೆ. ಇಷ್ಟು ದೊಡ್ಡ ಮೊತ್ತವನ್ನು ಕೊಡುವ ಬದಲು ಸರ್ಕಾರನೇ 472 ಎಕರೆ ವಿಸ್ತೀರ್ಣದ ಅರಮನೆ ಮೈದಾನನೇ ವಶಕ್ಕೆ ಪಡೆದುಕೊಳ್ಳೋದು ಸೂಕ್ತ ಅಂತ ಪತ್ರ ಬರೀತಾರೆ.
ಅರಮನೆ ಮೈದಾನವನ್ನೇ ವಶಪಡಿಸಿಕೊಂಡು ಬಿಡಿ ಅಂತೇಳಿ ಸಲಹೆ ಕೊಟ್ಟು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಮಂಜುನಾಥ್ ಅವರು ಹೇಳ್ತಾರೆ ಸರ್ಕಾರಕ್ಕೆ. ಕಳೆದ ವರ್ಷ ಇದಾಗಿದ್ದು. ಹಾಗಾಗಿ ಸರ್ಕಾರ ಸಹ ರಸ್ತೆ ಅಗಲೀಕರಣದ ಹೆಸರು ಹೇಳಿ ಖಾಲಿ ಭೂಮಿಯನ್ನು ವಶಪಡಿಸಿಕೊಳ್ಳುವ ತೀರ್ಮಾನಕ್ಕೆ ಬರುತ್ತೆ. ಮೈಸೂರು ರಾಜವಂಶಸ್ಥರಿಗೆ 1400 ಕೋಟಿ ರೂಪಾಯಿ TDR ಕೊಡೋದಕ್ಕೆ ಸರ್ಕಾರ ಒಪ್ಪುತ್ತೆ. ಇದೇ ಸಿದ್ದರಾಮಯ್ಯನವರ ಸರ್ಕಾರ 15.39 ಎಕರೆ ಭೂಮಿಯನ್ನ ಬಳಸಿಕೊಳ್ಳೋದಿಕ್ಕೆ ಅದೇ ಸಚಿವ ಸಂಪುಟದ ಸಭೆಯಲ್ಲೇ TDR ನೀಡೋದಕ್ಕೂ ಸಹ ತೀರ್ಮಾನ ಮಾಡಲಾಗುತ್ತೆ. TDR ಕೊಟ್ಟಿಲ್ಲ, ಪರಿಹಾರನೂ ಕೊಟ್ಟಿಲ್ಲ. ಆಗ್ಲೇ ಅರಮನೆ ಮೈದಾನಕ್ಕೆ ಕಾಂಪೌಂಡ್ ಹಾಕಿತ್ತು ಸರ್ಕಾರ. ರಾಜಮನೆತನ ಏನಾದ್ರೂ ನ್ಯಾಯಾಂಗಕ್ಕೆ ಹೋದ್ರೆ ಸರ್ಕಾರಕ್ಕೆ ಮುಖಭಂಗ ಆಗುತ್ತೆ ಅಂತ BBMP ಅಧಿಕಾರಿಗಳು ಸಹ ಎಚ್ಚರಿಸಿದ್ರು. ಅದು ಹಾಗೆ ಆಯಿತು. ರಾಜಮನೆತನ ಸಹ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಅಂತ ಹೋಯ್ತು. ಈಗ ವಶಪಡಿಸಿಕೊಂಡಿರ್ತಕ್ಕಂಥ ನಮ್ಮ ಜಮೀನಿಗೆ, ಭೂಮಿಗೆ TDR ಆದ್ರೂ ಕೊಡಿ ಅಂತ ಕೋರ್ಟ್ ಮೆಟ್ಟಿಲೇರಿತ್ತು. ರಾಜ್ಯ ಸರ್ಕಾರದಿಂದ ನಾವೇನು ಪರಿಹಾರನ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇಲ್ಲ, TDR ಸರ್ಟಿಫಿಕೇಟ್ ಒಂದು ಕೊಡ್ಲಿ ಸಾಕು ಅಂತ ಪ್ರಮೋದಾದೇವಿ ಅವರು ಕೋರ್ಟ್ ಮೆಟ್ಟಿಲೇರಿದ್ರು. ಆದ್ರೆ ಏನಾಯ್ತೋ ಏನೋ ಗೊತ್ತಿಲ್ಲ, ಸರ್ಕಾರಕ್ಕೆ ದಿಢೀರ್ ಅಂತ ತನ್ನ ಹಿಂದಿನ TDR ಕೊಡೋ ನಿರ್ಧಾರನ ಬದಲಾಯಿಸುತ್ತೆ. ಅರಮನೆ ಮೈದಾನದ ಬಳಕೆ ಮತ್ತು ನಿಯಂತ್ರಣದ ಅಧಿಕಾರನ ತನ್ನ ಬಳಿಯೇ ಇಟ್ಟುಕೊಳ್ಳೋದಕ್ಕೆ ತೀರ್ಮಾನ ಮಾಡುತ್ತೆ. ಚಾಮುಂಡಿ ಬೆಟ್ಟದ ವಿಚಾರದಲ್ಲಿ ಯಾವ ರೀತಿ ಡಿಸಿಷನ್ ತೆಗೆದುಕೊಂಡಿತ್ತು ಅದೇ ರೀತಿ ನಿರ್ಧಾರ. ಏನ್ ಮಾಡ್ಬೇಕು ಆ ನಿರ್ಧಾರ ಬರೋದಕ್ಕೆ? ಸುಗ್ರೀವಾಜ್ಞೆ ಹೊರಡಿಸ್ಬೇಕು. ಸಿದ್ದು ಸರ್ಕಾರ ಸಚಿವ ಸಂಪುಟದಲ್ಲಿ ನಿರ್ಣಯ ಸಹ ತೆಗೆದುಕೊಳ್ಳುತ್ತೆ, ಸುಗ್ರೀವಾಜ್ಞೆ ಹೊರಡಿಸಬೇಕು ಅಂತ. ಈ ಹಿಂದೆ ಡಿಸೆಂಬರ್ ನಲ್ಲಿ ಸುಪ್ರೀಂ ಕೋರ್ಟ್ ನ ಆದೇಶನೇ ಇದೆ. ಅರಮನೆ ಮೈದಾನ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳನ್ನೇನು ವಶಪಡಿಸಿಕೊಳ್ತಿರೋ ಅದರ ಮೊತ್ತಕ್ಕೆ ಸರಿಯಾದ TDR ನೀಡಬೇಕು ಅಂತ. ಹಾಗಾಗಿ 15.39 ಎಕರೆ ಏನು ಅರಮನೆ ಮೈದಾನನ ವಶಪಡಿಸಿಕೊಳ್ಬೇಕು ಅಂತ ಇದ್ರು, ಅದಕ್ಕೆ ಪರಿಹಾರವಾಗಿ 3014 ಕೋಟಿ TDR ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಡುತ್ತೆ. ಯಾವಾಗ ಸಣ್ಣ ಜಾಗಕ್ಕೆ ದೊಡ್ಡ ಮೊತ್ತದ ಪರಿಹಾರ ಕೊಡಬೇಕು ಅನ್ನೋ ವಿಚಾರ ಬಂತು, ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸುವ ಮೂಲಕ ಭೂಮಿ ವಶಪಡಿಸಿಕೊಳ್ಳುವ ನಿರ್ಧಾರಕ್ಕೆ ಬರುತ್ತೆ. ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತುರ್ತಾಗಿ ನಿರ್ಧಾರ ತೆಗೆದುಕೊಳ್ಳಬೇಕು ಅಂತ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸುತ್ತೆ ಸರ್ಕಾರ. ಈ ಹಿಂದೆ ಸುಪ್ರೀಂ ಕೋರ್ಟ್ ಹೇಳಿದ್ದೇನು, TDR ಕೊಟ್ಟು ಭೂಮಿನ ವಶಪಡಿಸಿಕೊಳ್ಳಿ ಅಂತ. ಆದ್ರೆ ಸರ್ಕಾರ ಮಾಡೋದಕ್ಕೆ ಹೊರಟಿದ್ದೇನು, ಸುಗ್ರೀವಾಜ್ಞೆ ಮೂಲಕ. ಪರಿಹಾರನೂ ಇಲ್ಲ, TDR ಇಲ್ಲ, ಜಮೀನನ್ನ ಸರ್ಕಾರದ ವಶಕ್ಕೆ ತೆಗೆದುಕೊಳ್ಳೋ ನಿರ್ಧಾರಕ್ಕೆ ಬಂದಿತ್ತು. ಇದೇ ವಿಚಾರಕ್ಕೆ ಈಗ ಸುಪ್ರೀಂ ಕೋರ್ಟ್ ಗರಂ ಆಗಿರೋದು. ಬಹಳ ಕ್ಲಿಯರ್ ಕಟ್ ಆಗಿ ಹೇಳಿದೆ, ಮೈಸೂರು ರಾಜವಂಶಸ್ಥರಿಗೆ ಸೇರಿದ ಅರಮನೆ ಮೈದಾನದಲ್ಲಿ ವಶಪಡಿಸಿಕೊಳ್ಳಲಾದ ಜಮೀನಿಗೆ TDR ಕೊಡಲೇಬೇಕು ಅಂತ. ಯಾಕಂದ್ರೆ ಇದೇನು ಹೊಸ ಆದೇಶ ಅಲ್ಲ. ಈ ಹಿಂದೆ ನಾನೇ ನೀಡಿದ್ದ ಆದೇಶದಲ್ಲಿ ಯಾವುದೇ ಚರ್ಚೆ, ಮರುಪರಿಶೀಲನೆಗೆ ಅವಕಾಶ ನೀಡಬಾರದು ಅಂತಾನೆ ಆರ್ಡರ್ ಕೊಟ್ಟಿರೋದು ಸುಪ್ರೀಂ ಕೋರ್ಟ್. ನಾವು ಕೊಟ್ಟಿರೋ ಆದೇಶನ ಪಾಲನೆ ಮಾಡಲೇಬೇಕು, ಇಲ್ಲವಾದರೆ ಸರ್ಕಾರ ಮತ್ತು ಅಧಿಕಾರಿಗಳು ಅದಕ್ಕೆ ಹೊಣೆಯಾಗಿರ್ಬೇಕಾಗತ್ತೆ ಅಂತ ಎಚ್ಚರಿಕೆ ಸಹ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಸ್ನೇಹಿತರೆ, ಅವರು ರಾಜವಂಶಸ್ಥರಾಗಿರ್ಲಿ, ಜನಸಾಮಾನ್ಯರಾಗಿರ್ಲಿ, ಕಾನೂನು ಎಲ್ಲರಿಗೂ ಒಂದೇ ರೀತಿ ಅಪ್ಲೈ ಆಗೋದು. ದ್ವಂದ್ವ ನೀತಿ ಅನುಸರಿಸಲು ಹೊರಟಿದ್ದ ಸಿದ್ದು ಸರ್ಕಾರಕ್ಕೆ ಭಾರಿ ಹಿನ್ನಡೆ. ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಗಳಾದ MM ಸುಂದರೇಶ್ ಮತ್ತು ಅರವಿಂದ್ ಕುಮಾರ್ ಅವರು ಈ ಆದೇಶ ಕೊಟ್ಟಿರೋದು. ಈಗ ಸದ್ಯ ವಿವಾದದಲ್ಲಿರ್ತಕ್ಕಂತ ಜಾಗನ ಬಳಕೆ ಮಾಡದಿರಲು ಸರ್ಕಾರ ಡಿಸೈಡ್ ಮಾಡಿದೆ. ಆ ಕಡೆ ರಾಜವಂಶಸ್ಥರ ಪರ ವಕೀಲರು ಸುಪ್ರೀಂ ಕೋರ್ಟ್ ಈ ಹಿಂದೆ ಕೊಟ್ಟಂತಹ ಆದೇಶನ ಪಾಲನೆ ಮಾಡಬೇಕು ಅಂತ 6 ವಾರಗಳ ಗಡುವು ಕೊಟ್ಟಿದ್ರು ಸಹ ಸರ್ಕಾರ ಅದನ್ನ ಪರಿಗಣಿಸಿಲ್ಲ. ಅದರ ಒಳಗೆ ಸುಗ್ರೀವಾಜ್ಞೆಯನ್ನು ಹೊರಡಿಸೋದಕ್ಕೆ ಮುಂದಾಗಿತ್ತು ಅನ್ನುವ ಮೂಲಕ ಸಿದ್ದು ಸರ್ಕಾರದ ದ್ವಂದ್ವ ನೀತಿನ ಬಯಲಿಗೆಳೆದಿದ್ರು. ಸರ್ಕಾರದ ಈ ಯೂಟರ್ನ್ ನೀತಿಯ ಬಗ್ಗೆ ನಿಮ್ಗೇನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.